ಆಗಸ್ಟ್ 22, 2025ರಂದು ನಡೆದಂಥ UPSC ಪ್ರಬಂಧ ಪತ್ರಿಕೆ 1 ಪ್ರಬಂಧ ಪತ್ರಿಕೆಯಾಗಿತ್ತು. ಈ ಕುರಿತು ಈ ಹಿಂದಿನ ತರಗತಿಯಲ್ಲಿ ಸೆಕ್ಷನ್ ಎನ ಸಂಪೂರ್ಣವಾಗಿ ನಾನು ಪತ್ರಿಕೆಯ ಪರಿಚಯ ಮಾಡಿಕೊಟ್ಟಿದ್ದೀನಿ. ಅಂದರೆ ಪತ್ರಿಕೆಯು ಸೆಕ್ಷನ್ ಎ ಆ್ಯಂಡ್ ಬಿ ಅಂತ 2 ಭಾಗಗಳು ಹೊಂದಿರ್ತದೆ, 250 ಅಂಕಗಳು ಹೊಂದಿರ್ತದೆ. ಆಮೇಲೆ 3 ಗಂಟೆ ಸಮಯಾವಕಾಶ ಇರ್ತದೆ. ಸೆಕ್ಷನ್ ಎರಲ್ಲಿ 1 ಪ್ರಶ್ನೆ, ಸೆಕ್ಷನ್ ಬಿ ರಲ್ಲಿ 1 ಪ್ರಶ್ನೆ ಆಯ್ಕೆ ಮಾಡ್ಕೊಳ್ಳೋಕೆ ನಮ್ಗೆ ಅವಕಾಶ ಇರುತ್ತೆ. ಸೊ ಈ ಹಿಂದಿನ ತರಗತಿಯಲ್ಲಿ ನಾನು ಸೆಕ್ಷನ್ ಎನಲ್ಲಿ ಟ್ರುತ್ ನೋಸ್ ನೋ ಕಲರ್ ಅಂತ ಈ ಪ್ರಶ್ನೆಗೆ ಉತ್ತರ ಸಹಿತ ವಿವರಣೆ ವಿಶ್ಲೇಷಣೆ ಎಲ್ಲ ನಾನು ಮಾಡಿರ್ತೀನಿ. ಸೊ ವೀಕ್ಷಿಸಿ. ಈ ತರಗತಿಯಲ್ಲಿ ಸೆಕ್ಷನ್ ಬಿ ನಲ್ಲಿ 2ನೇ ಪ್ರಶ್ನೆಯನ್ನು ನಾನು ಆಯ್ಕೆ ಮಾಡ್ಕೊಂಡಿರ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಸೆಕ್ಷನ್ ಬಿ ನಲ್ಲಿ ಈ 7ನೇ ಪ್ರಶ್ನೆಯನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಟ್ ಈಸ್ ದ ಬೆಸ್ಟ್ ಟು ಸಿ ಲೈಫ್ ಆ್ಯಸ್ ಅ ಜರ್ನಿ ನಾಟ್ ಆ್ಯಸ್ ಅ ಡೆಸ್ಟಿನೇಷನ್ ಅಂತ ಈ ಪ್ರಶ್ನೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅಂದರೆ ಜೀವನವೊಂದು ಗುರಿಯಾಗಿ, ಯಶಸ್ಸಾಗಿ, ಫಲಿತಾಂಶವನ್ನಾಗಿ ಪರಿಗಣಿಸದೆ ನೋಡದೆ ಅದೊಂದು ಪ್ರಯಾಣವನ್ನಾಗಿ ನಾವು ನೋಡಬೇಕು, ಪ್ರಯಾಣವನ್ನಾಗಿ ಪರಿಗಣಿಸಬೇಕು ಅಂತ ಈ ಲೈನಿನ ಅರ್ಥವಾಗಿದೆ. ನೋಡಿ, ಎಸ್ ಎ ಪಾರ್ಟ್ ಸೆಕ್ಷನ್ ಬಿ ಆಗಿದ್ದು ನಾನು ಈ ಕ್ವಶನ್ನ ಯಾವ್ದು ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ದೀನಿ. ಈ ಲೈನ್ಸ್ಗಳಿಗೆ ಉಲ್ಲೇಖ ಮಾಡಿದ್ದು ರಾಲ್ಫ್ ವಾಲ್ಡೋ ಎಮರ್ಸನ್ ಅಂತ. ಇವರು ಅಮೆರಿಕದ ತತ್ವಜ್ಞಾನಿಗಳಾಗಿದ್ದರು. ಇವರ ಹೇಳಿಕೆಯನ್ನು, ಈ ಉಲ್ಲೇಖವನ್ನು ಇಟ್ಕೊಂಡಿದ್ದಾರೆ. ನೋಡೋಣ ಈಗ ಯಾವ ರೀತಿ ನಾನು ಉತ್ತರ ಸಹಿತ ವಿಶ್ಲೇಷಣೆ ಮಾಡಿದ್ದೇನೆ. ನೋಡಿ, ಬದುಕು ಅಥವಾ ಜೀವನವನ್ನು ಗುರಿಯಾಗಿ ಪರಿಗಣಿಸದೆ, ಗುರಿಯಾಗಿ ನೋಡದೆ ಅದೊಂದು ಪ್ರಯಾಣವನ್ನಾಗಿ ಪರಿಗಣಿಸುವುದು ಉತ್ತಮ ಅಂತ. ಹಾಗೂ ಯಶಸ್ಸು ಅಥವಾ ಗುರಿ ಸಾಧನೆಗಳು ಸಾರ್ವತ್ರಿಕ ಮಾನದಂಡವಲ್ಲ, ಬದಲಾಗಿ ನಿಮ್ಮ ಉತ್ಸಾಹ ತತ್ವಗಳ ನಿರಂತರ ಅನುಭವಗಳಿಂದ ಅಭಿವೃದ್ಧಿಯ ಕಲಿಕೆಯು ಉತ್ತಮ ಆವೃತ್ತಿಯಾಗಿದೆ ಅಂತ ಹೇಳಲಾಗಿದೆ. ಮತ್ತು ಇದಕ್ಕೆ ನಾನು ಅಂದ್ರೆ ನೋಡಿ, ಈ ಯಶಸ್ಸು, ಈ ಗುರಿಗಳು, ಸಾಧನೆಗಳು ಸಾರ್ವತ್ರಿಕ ಮಾನದಂಡವಲ್ಲ, ಅದರ ಬದಲಾಗಿ ನಾವೇನು ಮಾಡಬೇಕು, ಬದುಕು ಉತ್ಸಾಹಭರಿತವಾಗಿ ಒಂದು ತತ್ವ ಆದರ್ಶ ಚಿಂತನೆಗಳಿಂದ ಕೂಡಿರಬೇಕು ಮತ್ತು ನಿರಂತರ ಅನುಭವಗಳಿಂದ ಅಭಿವೃದ್ಧಿಯಿಂದ ಅದು ಕಲಿಕೆಯ ಮೂಲಕ ಉತ್ತಮ ಒಂದು ಆವೃತ್ತಿ ಪಡೆದುಕೊಳ್ತದೆ ಅಂತ ಹೇಳಲಾಗಿದೆ. ಅದು ಸಂಬಂಧಪಟ್ಟದೆ ಪುಷ್ಟಿ ನೀಡಲಿಕ್ಕೆ ಒಂದು ಉದಾಹರಣೆ ನೀಡಿದ್ದೀನಿ. ನೋಡೋಣ ಉದಾಹರಣೆ ಸಹಿತ. ಒಬ್ಬ ನಾಗರಿಕ ಸೇವಾ ಪರೀಕ್ಷಾ ತಯಾರಿ ನಡೆಸುವ ಆಕಾಂಕ್ಷಿಗಳು, ಅಂದರೆ ಈಗಿನ UPSC ಪ್ರಿಪರೇಷನ್ ಮಾಡ್ತಕ್ಕಂಥ ಆಕಾಂಕ್ಷಿಗಳಿರ್ತಾರಲ್ಲ, ಅವರು ಪರೀಕ್ಷೆ ಪಾಸ್ ಆಗುವುದೇ ಬದುಕಿನ ಅಂತಿಮ ಫಲಿತಾಂಶವಲ್ಲ. ಅಂದರೆ ಅದೇ ಒಂದು ಸಾಧನೆ ಅಲ್ಲ, ಅದೇ ಒಂದು ಅಂತಿಮ ಫಲಿತಾಂಶವಲ್ಲ. ಅಂದರೆ ಯಶಸ್ಸಿನ ಪ್ರಯಾಣವು ಎಂದಿಗೂ ಮುಗಿಯುವುದಿಲ್ಲ ಅಂತ ಅರ್ಥ. ಅಂದರೆ ಯಶಸ್ಸಿನ ಪ್ರಯಾಣವು ಯಾವತ್ತೂ ಮುಗಿದಿರಲ್ವ, ಅದು ಸಕಾರಾತ್ಮಕ ಮಾರ್ಗದಲ್ಲಿ ಸಾಗುತ್ತಲೇ ಇರುತ್ತದೆ. ಸಾರ್ಥಕ ಬದುಕಿನ ಸಾರ್ವತ್ರಿಕ ಅದು ಮನಗಾಣಬಹುದು ಅಥವಾ ಸಾರ್ವತ್ರಿಕ ಮಾನದಂಡವಾಗಿದೆ ಅಂತ. ಯಾವುದು? ಸಾರ್ಥಕ ಬದುಕಿನ ಸಾರ್ವತ್ರಿಕ ಮಾನದಂಡವಾಗಿದೆ. ಯಾವುದು? ಪ್ರಯಾಣ ಅನ್ನೋದು, ಬದುಕಿನ ಪ್ರಯಾಣ ಅನ್ನೋದು. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದಂದರೆ, ಒಂದು ಹರಿಯುವ ನೀರಿನಂತೆ ಬದುಕು ಅಂದರೆ ಯಾವತ್ತಿಗೂ ಹಾಗೆ ಅದು ಚಲಿಸ್ತಲೇ ಇರಬೇಕು. ಅಂದರೆ ಪುನಃ ಅದು ಹಾಗೆ ಸಾಕ್ತಾನೆ ಇರಬೇಕು, ಶುದ್ಧಗೊಳ್ತಾನೆ ಇರಬೇಕು, ಒಂದಲ್ಲ ಒಂದು ರೀತಿ ಕಲಿತಾನೆ ಇರಬೇಕು ಅಂತ ಅರ್ಥ. ನೋಡಿ, ಈಗ ಇದನ್ನೇ ಅಂದರೆ ಯಶಸ್ಸಿನ ಬೆಳವಣಿಗೆ ಅಗತ್ಯ ಮತ್ತು ಅದು ವಿಕಸನ ಹೊಂದಿ ಅಭಿವೃದ್ಧಿ ಹೊಂದುತ್ತಿರುತ್ತದೆ. ಅಂದ್ರೆ ಬದುಕು ಪಯಣಿಸ್ತಾ ಇರಬೇಕು, ಹಾಗೆ ನಿಂತಿರಬಾರ್ದು. ಹಾಗಿದ್ದಾಗ ಅದು ವಿಕಸನ ಹೊಂದ್ತಾನೆ ಇರ್ತದೆ, ಬೆಳವಣಿಗೆ ಹೊಂದ್ತಾನೆ ಇರ್ತದೆ, ಅಭಿವೃದ್ಧಿ ಸಾಧಿಸ್ತಾನೆ ಇರ್ತದೆ ಅಂತ ಅರ್ಥ. ಯಶಸ್ಸಾಗಲಿ ಅಥವಾ ಗೆಲುವಾಗಲಿ ರಾತ್ರೋರಾತ್ರಿ ಸಾಧಿಸುವಂಥದ್ದಲ್ಲ, ನಿರಂತರ ಪ್ರಯತ್ನ ಪರಿಶ್ರಮದ ಮೊತ್ತವಾಗಿದೆ. ಈ ಹಂತದ ಪ್ರಕ್ರಿಯೆಯಲ್ಲಿ ನಾವು ಸಕಾರಾತ್ಮಕತೆ, ಆತ್ಮವಿಶ್ವಾಸದ ಮನೋಬಲದ ಅನುಭವವನ್ನು ಪಡೆಯುತ್ತೇವೆ. ಬದುಕಿನ ಪಯಣವು ಸತ್ಯದ ಸಾರ್ಥಕತೆಯ ಪ್ರತೀಕವಾಗಿದೆ. ನೋಡಿ, ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಯಶಸ್ಸು ಅನ್ನೋದು ರಾತ್ರೋರಾತ್ರಿ ಬರೋದಲ್ಲ, ಅದು ನಾವು ಕಠಿಣ ಪರಿಶ್ರಮ ಪಡ್ತಾ ಇರಬೇಕು, ಕಂಟಿನ್ಯೂಟಿ ಇರಬೇಕು. ಹಾಗೆ ನೋಡಿ, ಅದನ್ನು ಹೇಳ್ತಾರೆ, ಪರಿಶ್ರಮ ಎಲ್ಲದರ ಮೊತ್ತವಾಗಿದೆ ಅಂತ, ನಿರಂತರ ಪ್ರಯತ್ನಗಳ ಮೊತ್ತವಾಗಿದೆ. ಇದು ಹಂತದಲ್ಲಿ, ಅಂದರೆ ಒಂದು ಹಂತದಲ್ಲಿ ಒಂದು ರೀತಿಯ ಕಷ್ಟಗಳನ್ನು ಅನುಭವಿಸಿದರೆ ನೋಡಿ, ಹಂತದ ಪ್ರಕ್ರಿಯೆಯಲ್ಲಿ ನಾವು ಸಕಾರಾತ್ಮಕ ಪಾಸಿಟಿವಿಟಿ, ಆತ್ಮವಿಶ್ವಾಸ, ಮನೋಬಲ, ಅಂದ್ರೆ ನಮ್ಮ ಆತ್ಮವಿಶ್ವಾಸದ ದೃಢಗೊಳ್ತೇವೆ, ಸ್ಥಿರವಾಗಿರ್ತೀವಿ.
ಅದರ ಅನುಭವಗಳ ಅಂದರೆ ಪಡೆಯುತ್ತೇವೆ, ಅದರಿಂದ ಆನಂದ ಪಡೆಯುತ್ತೇವೆ. ಬದುಕಿನ ಪಯಣವು ಸತ್ಯದ ಸಾರ್ಥಕತೆಯ ಪ್ರತೀಕವಾಗಿದೆ ಅಂತ ನಾನು ಹೇಳಿದ್ದೀನಿ. ಈಗ ಈ ಹೇಳಿಕೆಗೆ ಪುಷ್ಟಿ ನೀಡ್ಲಿಕ್ಕ ನಾನೊಂದು ಉದಾಹರಣೆ ಸಹಿತ ತೊಗೊಂಡಿದ್ದೀನಿ. ಉದಾಹರಣೆ ಏನಂತ ನೋಡೋಣ ಬನ್ನಿ. ನೋಡಿ, ದಿನಕರ್ ದೇಸಾಯಿ ಅವರು ತಮ್ಮ ಉಲ್ಲೇಖದಲ್ಲಿ ಸಾರ್ಥಕ ಜೀವನದ ಪರಮೋನ್ನತ ಬದುಕಿನ ಸಾರ್ಥಕತೆ ಹೀಗೆ ಹೇಳಿದ್ದಾರೆ. ಅದು ಏನು ಹೇಳಿದ್ದಾರೆ ಅಂತ ನೋಡಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ. ಏನಂತ? ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯಲಿ, ಹೋಗಿ ಬೀಳಲಿ ಭತ್ತ ಬೆಳೆಯಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಎಂಬ ಮಾತುಗಳು ನಾವು ಈ ದಿನಕರ್ ದೇಸಾಯಿಯವರ ಬದುಕಿನಲ್ಲಿ ನಾವು ಸಾರ್ಥಕತೆ ನೋಡ್ಬೋದು. ಸಾರ್ಥಕತೆಯಿಂದ ಕೂಡಿದೆ ಎಂಬುದಾಗಿ ನಾವು ನೋಡ್ಬೋದು. ಇಂತಹ ಸಾರ್ಥಕ ಬದುಕಿನ ಪಯಣವು ಆತ್ಮಕ್ಕೆ ಆನಂದವನ್ನು ಉಂಟು ಮಾಡ್ತದೆ. ಅಂದ್ರೆ ನಮಗೆ ಚಿರ ಬದುಕಿಗೆ ಆತ್ಮಕ್ಕೆ ಆನಂದವನ್ನು ಉಂಟು ಮಾಡ್ತದೆ. ಅಂದರೆ ಅಂತರಂಗಕ್ಕೆ, ಆತ್ಮಕ್ಕೆ ಆನಂದ ಉಂಟು ಮಾಡ್ತಂದರೆ ಅಂತರಂಗಕ್ಕೆ, ಒಳಗಿನ ಮನಸ್ಸಿಗೆ ಆನಂದವನ್ನು ಉಂಟು ಮಾಡ್ತದೆ. ಬದುಕಿನ ಸಾರವು ಹರಿಯುವ ನೀರಿನಂತಿರಬೇಕು. ಅದು ಶುದ್ಧ ಮತ್ತು ಯೋಗ್ಯವಾಗಿರುವುದು. ಅಂದರೆ ಹರಿಯುವ ನೀರಿನಂತಿರಬೇಕು, ಶುದ್ಧ ಮತ್ತು ಯೋಗ್ಯವಾಗಿರುವುದು. ನಿಂತ ನೀರು ಕೊಳೆತು ನಾರುವುದು. ಅಂದ್ರೆ ನಿಂತ ನೀರು ಹೆಂಗೆ ಕೊಳೆದು ನಾರ್ತದೋ ಹಂಗೆ ಬದುಕು ನಿಲ್ಲಬಾರ್ದು. ಅದು ಹಾಗೆ ಹರಿತಾ ಇರಬೇಕು, ಶುದ್ಧವಾಗಿರ್ತದೆ ಮತ್ತು ಯೋಗ್ಯವಾಗಿರ್ತದೆ ಅಂತ ಈ ಹೇಳಿಕೆಗೆ ನಾನು ಉಲ್ಲೇಖಿಸಿದ್ದೀನಿ. ನೋಡಿ, ಹಾಗೆಯೇ ಆಗ ತಾನೇ ಜನಿಸಿದ ಮಗು ಸಹ, ಅಂದರೆ ಒಂದು ಮನುಷ್ಯನ ಬದುಕಿನಲ್ಲಿ ಸಹ ಯಾವ ರೀತಿ ಬದುಕು ಸಾಗ್ತಾ ಬರ್ತದೆ ಅಂದರೆ, ಆಗ್ತಾನೆ ಜನಿಸಿದ ಮಗು ಪ್ರಪಂಚದ ಗಂಧ ಗಾಳಿಯು ಅರಿಯದ್ದು ದಿನೇ ದಿನೇ ಒಂದೊಂದು ಚಟುವಟಿಕೆಗಳು ಮಾಡುತ್ತಲೇ ಇರುತ್ತದೆ. ಅಂದ್ರೆ ಆಗ್ತಾನೆ ಜನಿಸಿದ ಮಗು ಏನು ಮಾಡ್ತದ? ಹುಟ್ಟಿದ ತಕ್ಷಣ ಕಣ್ ತೆರೆದು ನೋಡೋದಿಲ್ಲ, ಹುಟ್ಟಿದ ತಕ್ಷಣ ಎದ್ದು ಓಡಾಡೋದಿಲ್ಲ, ಹುಟ್ಟಿದ ತಕ್ಷಣ ಮಾತಾಡೋದಿಲ್ಲ. ಹೇಗೆಯೋ ಹಾಗೆ ಬದುಕು ಸಹ ಏನಾಗ್ತಂದ್ರೆ ಒಂದೊಂದು ರೀತಿಯಲ್ಲಿ ಪಯಣ ಸಾಗ್ತಾನೆ ಬರ್ತದೆ. ದಿನೇ ದಿನೇ ಒಂದೊಂದು ಚಟುವಟಿಕೆಗಳು ಮಾಡ್ತಲೇ ಇರ್ತದೆ. ಕಣ್ಣು ತೆರೆದು ನೋಡುವುದು, ಮಾತನಾಡಲಿಕ್ಕೆ ಪ್ರಯತ್ನಿಸುವುದು, ಮತ್ತು ಎದ್ದೇಳಲು ಪ್ರಯತ್ನ ಮಾಡ್ತದೆ, ಮತ್ತು ನಡೆಯಲು ಪ್ರಯತ್ನ ಮಾಡ್ತದೆ. ಹೀಗೆ ಪ್ರತಿಯೊಂದು ಪ್ರಕ್ರಿಯೆಯು ಹಂತ ಹಂತವಾಗಿ ಶಿಶು ಮಗುವಾಗಿ, ಮಗು ಯುವಕನಾಗಿ, ಆ ಯುವಕನು ಹಾಡುಗಾರನೋ, ಅಧ್ಯಾಪಕನೋ, ಡಾಕ್ಟರೋ, ಇಂಜಿನಿಯರೋ, ಪೊಲೀಸೋ, ಈ ರೀತಿ ಹೀಗೆ ವೃತ್ತಿಪರ ಬೆಳವಣಿಗೆಗಳೊಂದಿಗೆ ಸಾಮಾಜಿಕ ಬದ್ಧತೆ ಹೊಂದಿರುವುದಾಗಿ. ಆಮೇಲೆ ಕುಟುಂಬ ಸಂಸಾರದ ಸಾಗರವು ದಾಟುವ ಮಾರ್ಗದಲ್ಲಿ ಹೀಗೆ ಹಲವು ಆಯಾಮಗಳಲ್ಲಿ ಮತ್ತು ವಿವಿಧ ಮಜಲುಗಳು ಬದುಕಿನಲ್ಲಿ ದಾಟಿ ಪ್ರಯಾಣ ಹಂತದಲ್ಲಿ ಕಂಡುಕೊಳ್ಳುವನು. ಮತ್ತು ಪ್ರತಿಯೊಂದು ಗುರಿ ಗೆಲುವು ತಲುಪಿದಾಗಲೆಲ್ಲ ಹೊಸ ಅವಕಾಶಗಳು ಮತ್ತು ಸವಾಲುಗಳು ಹೊರಹೊಮ್ಮುತ್ತವೆ. ಇದು ನೋಡಿ ಎಷ್ಟು ಚೆನ್ನಾಗಿ ಹೇಳಲಾಗಿದೆ. ಅಂದರೆ ನಾವು ಏನೋ ಸಾಧನೆ ಮಾಡಿದ್ದೀವಿ, ನಾವು ಏನೋ ಗುರಿ ಸಾಧಿಸಿದ್ದೀವಿ ಅಂತ ನಾವು ಯಾವಾಗ ಮಾಡ್ತೀವೋ, ನಾವು ಗುರಿ ಸಾಧಿಸಿದ ತಕ್ಷಣದಲ್ಲಿ ನಾವು ಫಲಿತಾಂಶ ಪಡೆದ ನಂತರ ಮತ್ತೊಂದು ಅವಕಾಶ ಸಿಗ್ತದೆ, ಅದಕ್ಕೆ ಮತ್ತೊಂದು ಸವಾಲು ಬರ್ತದೆ. ನಾವು ಹಾಗೇ ಸಾಗ್ತಾ ಇರಬೇಕು, ಅಲ್ಲಿಗೆ ನಿಲ್ಲಿಸುವುದಂತ ಅಲ್ಲ ಅಂತ ಹೇಳಲಾಗಿದೆ. ನೋಡಿ, ಗಮ್ಯಸ್ಥಾನದ ಮನಸ್ಥಿತಿ ಅಂದರೆ ಸಾಧಿಸಿದನೆಂಬ ಅಹಮಿಕೆ ಬಿಟ್ಟು, ಅಂದರೆ ನಾ ಗುರಿ ತಲುಪಿದೆ, ಗೆಲುವು ಸಾಧಿಸಿದೆ ಅಂತ ಅದರ ಅಹಮಿಕೆಯು ಮತ್ತು ಜೀವನದ ನಿರಂತರ ಪ್ರಯಾಣದ ಮನಸ್ಥಿತಿಗಳು ಒಂದಕ್ಕೊಂದು ತದ್ವಿರುದ್ಧವಾದವುಗಳಾಗಿವೆ. ಅಂದರೆ ಗೆಲುವು ಸಾಧಿಸಿದಂತ ನಾವು ಏನು ಮಾಡ್ತೀವಿ, ಒಂದು ಯಶಸ್ಸು ಬಂದಿದೆ ಇನ್ನು ಅಂದ ತಕ್ಷಣ ಇನ್ನೊಂದು ತದ್ವಿರುದ್ಧವಾದವುಗಳು ಅಂತ ಸಾಮಾನ್ಯವಾಗಿ ಜನರು ಯಶಸ್ಸು ಅಂತಿಮ ಫಲಿತಾಂಶವಾಗಿ ನೋಡುತ್ತಾರೆ. ಜನರು ಏನು ಮಾಡ್ತಾರೆ ಅಂದ್ರೆ ಯಶಸ್ಸನ್ನೇ ತಮ್ಮ ಜೀವನದ ಅಂತಿಮ ಫಲಿತಾಂಶ ಅನ್ಕೊತಾರೆ ಅಂತ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ನಾನು ಯಾರೋ ವಿದ್ಯಾರ್ಥಿ UPSC ಪಾಸ್ ಅಂದ್ರೆ, ನಾನು ಅಂದ್ಕೊಂಡಿದ್ದು ಸಾಧಿಸಿದೆ ಆಯಿತು. ಕೆಲವೊಬ್ರು ಅಂತಾರೆ, ಹಳ್ಳಿಗಳೆಲ್ಲ ನೋಡ್ತಿರಲ್ಲ, ಈಗ ಹುಡುಗರಿಗೆಲ್ಲ ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡಿಬಿಟ್ರೆ ಅವ್ರು ಓದೋದೇ ಬಿಟ್ಬಿಡ್ತಾರೆ. ಆಯ್ತು ಮುಗೀತು ನಂದು ಓದೋದು, ಇನ್ನೇನು ಓದೋದು ಮುಗೀತು ನನ್ನ ಜೀವನ, ಇಷ್ಟೇ ಇನ್ಮೇಲೆ ಅಂತ ಈ ಥರ ಹೆಣ್ಣುಮಕ್ಕಳು ಇರ್ತಕ್ಕಂಥ ಕೀಳರಿಮೆ, ಆಮೇಲೆ ಎಜುಕೇಷನ್ ಬಿಟ್ಕೊಟ್ಟು ಈ ಥರ ಸಂಸಾರದಲ್ಲಿ ಮುಳುಗಿ ಯಾವುದೇ ಸಾಧನೆ ಮಾಡದಂತೆ ಹಾಗೆ ಒಬ್ಬ ಗೃಹಿಣಿಯಾಗಿ ಹಾಗೆ ಕಾಲ ಕಳೆಯೋದು ಅನ್ನೋದಕ್ಕಿಂತಲೂ ಒಂದು ಸಂಸಾರದಲ್ಲಿ ಅವರು ಮಕ್ಕಳು ಮರಿ ಅಂತ ಈ ಥರ ಬ್ಯುಸಿಯಾಗಿರ್ತಾರೆ. ಇನ್ನೆಷ್ಟೋ ಹುಡುಗರು ಒಂದು ಸಲ ಫೇಲ್ ಆದ ತಕ್ಷಣ ಆಯಿತು ನನ್ನಿಂದ ಆಗಲ್ಲ ಅಂತ ಬಿಟ್ಬಿಡೋದು. ಅಂದರೆ ಮತ್ತೆ ಪ್ರಯತ್ನ ಮಾಡದೇ ಇರೋದಂಥದ್ದು. ಇಲ್ಲಿ ಎರಡೂ ಮನಸ್ಥಿತಿಗಳು ಕಂಡು ಬರ್ತಾವೆ. ಒಂದು ಫೇಲ್ಯೂರು, ಇನ್ನೊಂದು ವಿನ್, ಸಾಧನೆ ಮಾಡಿದ್ದೀನಿ ಅನ್ನೋದು.
ಸಾಧನೆ ಅಂತಿಮ ಗುರಿಯಲ್ಲ, ಸಾಧನೆ ಅಂತಿಮ ಫಲಿತಾಂಶವಲ್ಲ. ಅದರ ನಂತರ ಇನ್ನೊಂದು ಅವಕಾಶಗಳು, ಆಮೇಲೆ ಸವಾಲುಗಳು ಬರ್ತಾವೆ, ಅದನ್ನು ಎದುರಿಸ್ಕೊಂಡು ಹೋಗಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಗೆಲುವು, ಗುರಿ, ಸಾಧನೆಗಳು ಯಶಸ್ಸು ಕಂಡ ಕೂಡಲೇ ಅಲ್ಲಿಗೆ ತಮ್ಮ ಚಟುವಟಿಕೆಗಳಿಗೆ ವಿರಾಮ ಹಾಡುತ್ತಾರೆ ಮತ್ತು ಅದನ್ನೇ ಪದೇ ಪದೇ ಮೆಲುಕು ಹಾಕುತ್ತಿರುತ್ತಾರೆ. ನಾನು ಅದನ್ನು ಮಾಡಿದ್ದೀನಿ, ನಾನು ಇದನ್ನು ಮಾಡಿದ್ದೀನಿ, ನಾನು ಹಾಗೆ ಸಾಧನೆ ಮಾಡಿದ್ದೀನಿ, ಹೀಗೆ ಸಾಧನೆ ಮಾಡಿದ್ದೀನಿ ಅಂತ ಅದು ಆಗಿದ್ದೇ ಮತ್ತೆ ಮತ್ತೆ ಹೇಳ್ತಾರೆ ವಿನಃ ಮತ್ತೆ ಹೊಸ ಚಟುವಟಿಕೆಗಳಲ್ಲಿ ಮುಳುಗುವುದಿಲ್ಲ, ಅಂದರೆ ಸಕ್ರಿಯರಾಗಿ ಇರುವುದಿಲ್ಲ ಅಂತ ಇಲ್ಲಿ ತಿಳಿಸಲಾಗಿದೆ. ಅದನ್ನೇ ಪುನರ್ ಮೆಲುಕು ಹಾಕ್ತಾ ಇರ್ತಾರೆ ಅಂತ. ಅದನ್ನೇ ಮೆಲುಕು ಹಾಕ್ತಿರ್ತಾರೆ. ಆದರೆ ಪ್ರಯಾಣ ಅನ್ನೋದು ಅಂದರೆ ಜೀವನವನ್ನು ಪ್ರಯಾಣವಾಗಿ ನೋಡಿದಾಗ ಹರಿಯುವ ನೀರಿನಂತೆ ಪುನರ್ ಶುದ್ಧೀಕರಣದತ್ತ ಸಾಗುತ್ತಲೇ ಇರುತ್ತದೆ ಮತ್ತು ತೃಪ್ತಿಕರ ಆನಂದಭಾಸವನ್ನು ಬದುಕಿಗೆ ನೀಡುತ್ತದೆ. ಈ ಥರ ಯಾರು ಕ್ರಿಯೇಟಿವಿಟಾಗಿ ಅಂದರೆ ಆ್ಯಕ್ಟಿವ್ ಆಗಿ ಸಕ್ರಿಯ ಆಗಿ ಇರ್ತಾರೋ ಅವ್ರ ಜೀವನದಲ್ಲಿ ಅವರು ಆನಂದವನ್ನುಂಟು, ಆತ್ಮಕ್ಕೆ ಆನಂದವನ್ನು, ಅವ್ರ ಬದುಕಿಗೆ ಒಂದು ತೃಪ್ತಿಕರವನ್ನು ನೀಡುತ್ತದಂತ. ಉದಾಹರಣೆಗೆ ನೋಡಿ, ಉದಾಹರಣೆಗೆ ಈಗ ನಾನು ಎಷ್ಟು ಲೈನ್ ಹೇಳಿದಿಲ್ಲ, ಅದಕ್ಕೆ ಈಗ ನಾನು ಪುಷ್ಟಿ ಕೊಡ್ಲಿಕ್ಕೆ ಒಂದು ಉದಾಹರಣೆ ತೊಗೊಂಡಿನಿ. ಈಗ ಎಷ್ಟೋ ರಿಟೈರ್ಡ್ ಟೀಚರ್ಸ್ ಇರ್ತಾರೆ, ಅವರಿಗೇನು ಯಾವುದೇ ಸ್ಯಾಲ್ರಿ ಇರೋದಿಲ್ಲ. ತಮ್ಮ ಊರಿನಲ್ಲಿ ಹಳ್ಳಿಗಳೇನು ಮಾಡ್ತಾರೆ, ಮತ್ತೆ ಮಕ್ಕಳಿಗೆ ಫ್ರೀಯಾಗಿ ಉಚಿತವಾಗಿ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಾರೆ. ಆಮೇಲೆ ಎಷ್ಟೋ ಕ್ರೀಡಾಪಟುಗಳು ದೊಡ್ಡ ದೊಡ್ಡ ಸಾಧನೆಗಳು ಮಾಡಿರೋಂಥವ್ರು ಅವ್ರೇನು ಮಾಡ್ತಾರೆ, ಮತ್ತೆ ಹೊಸ ಕ್ರೀಡಾಪಟುಗಳಿಗೆ ಏನು ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಫ್ರೀಯಾಗಿ. ಆಮೇಲೆ ನಿವೃತ್ತ ಸೈನಿಕಾಧಿಕಾರಿಗಳು ಯುದ್ಧ ಸಂದರ್ಭಗಳಲ್ಲಿ ಯಾವುದೇ ಮಾಹಿತಿಗಳು ಹಂಚಿಕೊಳ್ಳುವಾಗಿ, ಅವರ ಅನುಭವ ಹಂಚಿಕೊಳ್ಳುವಾಗಲಿ ಈ ರೀತಿ ಏನು ಮಾಡ್ತಾರೆ, ಮತ್ತೆ ಸೈನಿಕರಿಗೆ ಅವರು ಗೈಡ್ ಮಾಡೋಕ್ಕೆ ಬರ್ತಾರೆ. ಆಮೇಲೆ ರಾಜತಾಂತ್ರಿಕ ಬ್ಯೂರೋಕ್ರಾಟ್ಸ್ ಆಲ್ಸೋ ಈಗೇನು ಮಾಡ್ತಾರೆ, ಬೇರೆ ಬೇರೆ ದೇಶಗಳೆಲ್ಲ ಈ ರಾಜತಾಂತ್ರಿಕವಾಗಿ ಹುದ್ದೆ ನಿರ್ವಹಿಸಿದಂಥವರು, ವಿದ್ವಾಂಸರು ಮೊದಲಾದವರು ಜೀವನದ ಗಾಥೆಗಳು ನಾವಿಲ್ಲಿ ಸ್ಮರಿಸಬಹುದು. ಹಾಗೆ ಭೌತಿಕವಾಗಿ ಮನುಷ್ಯನ ದೇಹವು ಅಳಿದರೂ ಅವನ ಸತ್ಕಾರ್ಯಗಳ ಪಯಣವು ಪೀಳಿಗೆಯಿಂದ ಪೀಳಿಗೆಗೆ ಸಾಗುತ್ತಲೇ ಇರುತ್ತದೆ. ಇತಿಹಾಸವು ಇಂತಹ ಮಹಾನ್ ಜೀವನಗಾಥೆಯ ಪ್ರಯಾಣವು ಕಂಡಿದೆ. ಉದಾಹರಣೆಗೆ ನೋಡಿ, ಈಗ ನಾನು ಇಷ್ಟು ಲೈನ್ ಏನು ಹೇಳಿದೆನಲ್ಲ, ಭೌತಿಕವಾಗಿ ಮನುಷ್ಯನ ದೇಹ ಅಳಿತಾರ ಅಂದರೆ ಮನುಷ್ಯ ಸತ್ತೋದ್ರು, ಅವನ ದೇಹ ಮಣ್ಣಾದರೂ ಸಹ ಅವನ ಕೆಲಸ ಕಾರ್ಯಗಳು ಮುಂದಿನ ಪೀಳಿಗೆಗೆ ಹಾಗೆ ಜೀವಂತವಾಗಿ ಸಾಗುತ್ತಲೇವೆ ಅಂತ ಇದು ಇತಿಹಾಸ. ಮಹಾನ್ ವ್ಯಕ್ತಿಗಳ ಜೀವನಗಾಥೆಯು ಇವತ್ತು ನಾವು ನೀವುಗಳೆಲ್ಲ ನೋಡ್ಬೋದು. ಹಾಗೆ ಜೀವಂತವಾಗಿ ಹಾಗೆ ಸಾಗ್ತಾನೇ ಇದೆ, ಮುಂದಿನ ಪೀಳಿಗೆಗೂ ಅದನ್ನು ತಿಳ್ಕೊತಾರೆ ಅಂತ ನೋಡಿ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದರು, APJ ಅಬ್ದುಲ್ ಕಲಾಂ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರಂತಹ ವ್ಯಕ್ತಿತ್ವ, ಅವರ ಸಾರ್ಥಕ ಬದುಕಿನ ಸಾರ್ವತ್ರಿಕ ಸತ್ಯವು ಇವತ್ತಿಗೂ ಸಾಗುತ್ತಲೇವೆ, ಮುಂದೂ ಹಾಗೆ ಸಾಗುತ್ತಲೇ ಇರುತ್ತದೆ. ಅದೇ ರೀತಿ ಎಷ್ಟೋ ಸಾಂಸ್ಥಿಕ ಪ್ರಯಾಣಗಳು, ಎಷ್ಟೋ ಸಂಸ್ಥೆಗಳು ಹುಟ್ಟಿ ಬೆಳೆದು ಎಷ್ಟೋ ಅಭಿವೃದ್ಧಿ ಸಾಧಿಸ್ತವೆ. ಅಂಥದ್ರಲ್ಲಿ ನೋಡೋಣ ಸಾಂಸ್ಥಿಕ ಬೆಳವಣಿಗೆಗಳೆಲ್ಲ ನೋಡಿ. ಸಾಂಸ್ಥಿಕ ಪ್ರಯಾಣದ ಅಗಾಧ ಕೊಡುಗೆಗಳು ಸ್ಮರಿಸಬಹುದು. ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನೋಡಿ, ಉದಾಹರಣೆಗೆ ಇಸ್ರೋ ಆಗಿರ್ಬೋದು, DRDO, RBI ಆಗಿರ್ಬೋದು, SBI ಆಗಿರ್ಬೋದು, LICಗಳಾಗಿರ್ಬೋದು, ಇವೆಲ್ಲವೂ ಸಹ ನೋಡಿ ಏನೋ ಒಂದು ಸಾಧನೆ ಮಾಡಿದೆ, ಏನೋ ಒಂದು ಫಲಿತಾಂಶ ಸಿಕ್ಕಿದೆ ಅಂದ ತಕ್ಷಣ ಅಲ್ಲಿಗೆ ನಿಂತ್ಕೊಂಡಿಲ್ಲ ಅವು. ಹಾಗೆ ಒಂದರ ನಂತರ ಒಂದು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಲೇ ಇದೆ, ಒಂದಲ್ಲ ಒಂದು ಅನ್ವೇಷಣೆ ಮಾಡ್ತಾನೆ ಇದ್ದಾವೆ, ಹಾಗೆ ಸಾಗ್ತಾನೆ ಇದೆ. ಮುಂತಾದವುಗಳು ಹಲವಾರು ಯಶಸ್ಸಿನ ಗೆಲುವಿನ ಗುರಿಗಳು ತಲುಪಿದರೂ ಸಹ ಮತ್ತೆ ಮತ್ತೆ ನಿರಂತರ ದೃಢವಾಗಿ ಬಲವಾಗಿ ಸಾಗುತ್ತಲೇ ಇದೆ. ಕೃಷಿ ಕ್ಷೇತ್ರದಲ್ಲಿ ಆದಿಮಾನವ ಮರದ ನೇಗಿಲು ಬಳಸಿ ಉಳುಮೆ ಮಾಡುತ್ತಿದ್ದ. ಆ ಪ್ರಕ್ರಿಯೆಯು ನಿರಂತರ ಪ್ರಯಾಣದ ಬೆಳವಣಿಗೆಗೆ ಫಲವಾಗಿ, ಅಂದರೆ ಆವಾಗ ನೇಗಿಲಿಂದ ಹೊಲಿತಿದ್ದ, ಹೊಲ ಉಳುಮೆ ಮಾಡ್ತಿದ್ದ. ಇವಾಗ ಟ್ರ್ಯಾಕ್ಟರ್ಸ್ ಬಂದಿದೆ, ತಂತ್ರಜ್ಞಾನ ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂದರೆ ಇವತ್ತು ನಾವು ಕೃತಕ ಬುದ್ಧಿಮತ್ತೆವರೆಗೂ ಕೃಷಿಯಲ್ಲಿ ನಾವು ಸಾಧನೆ ಮಾಡಿದ್ದೀವಿ. ಅಂದರೆ ಕೃಷಿಯಲ್ಲಿ ಸಹ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಕೃತಕ ಬುದ್ಧಿ AI ನಾವು ಅಳವಡಿಸ್ಕೊತಿದ್ದೀವಿ. ಆಮೇಲೆ ಡ್ರೋನ್ ಅಳವಡಿಸ್ಕೊತಿದ್ದೀವಿ. ಈ ರೀತಿ ಕೃಷಿ ಕ್ಷೇತ್ರದಲ್ಲಿ ನಾವು ಇಷ್ಟು ಅಭಿವೃದ್ಧಿ ಹೊಂದ್ತಾನೆ ಇದ್ದೀವಿ ಅಂತ. ಅವಾಗೆಲ್ಲ ಯೂರಿಯಾ ನೋಡ್ತೀವಿ, ಈಗ ನ್ಯಾನೋ ಯೂರಿಯಾ ನೋಡ್ತೀವಿ, ನ್ಯಾನೋ ಟೆಕ್ನಾಲಜಿನ ಬಳಸ್ಕೊತಿದ್ದೀವಿ ಕೃಷಿ ಕ್ಷೇತ್ರದಲ್ಲಿ. ಅಂದರೆ ಹೀಗೆ ಒಂದಲ್ಲ ಒಂದು ನಾವು ಅಭಿವೃದ್ಧಿ ಅಂದರೆ ಬೆಳವಣಿಗೆ ಸಾಗ್ತಾನೆ ಇದೆ, ಅದು ನಿಂತ ನೀರಲ್ಲ, ಅದು ಹಾಗೆ ಬೆಳವಣಿಗೆ ಸಾಗ್ತಾನೆ ಇದೆ ಅಂತ ನೋಡ್ತಿದ್ದೀವಿ. ಈಗ
ನಾವೇನು ಕೃಷಿ ಬೆಳೆದಂಥ ಆಹಾರ ಧಾನ್ಯಗಳು ಸರಬರಾಜಾಗಲಿ, ಸಂಪರ್ಕ ವ್ಯವಸ್ಥೆಗಳಾಗಿರ್ಬೋದು. ಆವಾಗ ಸಂಪರ್ಕ ವ್ಯವಸ್ಥೆ ಇರಲಿಲ್ಲ. ಸಂಪರ್ಕ ವ್ಯವಸ್ಥೆಯು ತುಂಬ ಸುಧಾರಿಸಿದೆ. ಸಂಪರ್ಕ ವ್ಯವಸ್ಥೆಗಳು ಇನ್ನೂ ಸುಧಾರಿಸ್ತಾನೆ ಇರ್ತದೆ. ಆದರೆ ನಮ್ಮ ಕಾಲಕ್ಕೆ ಎಷ್ಟು ನೋಡ್ತಿದ್ದೀವಿ, ಹಿಂದೆ ನಮ್ಮ ತಂದೆ ತಾಯಿಗಳು, ಅವರ ಅಜ್ಜ ಅಜ್ಜಿಗಳು ಈ ತಂತ್ರಜ್ಞಾನ ಎಲ್ಲ ನೋಡಿರಲಿಲ್ಲ. ಈ ಎಲ್ಲ ತಂತ್ರಜ್ಞಾನಗಳ ಇಷ್ಟೊಂದು ಅಭಿವೃದ್ಧಿ ಹೊಂದಿದೆ ಈಗ. ಮತ್ತು ಮುಂದೆ ಇನ್ನೂ ಯಾವ ರೀತಿಗೆ ತಂತ್ರಜ್ಞಾನಗಳು ಹೊಂತ ನಾನು ಹೇಳೋಕ್ಕಾಗಲ್ಲ. ಬಟ್ ವಿಜ್ಞಾನ ಬೆಳಿತಾನೆ ಇರ್ತದೆ ಅಂತ. ತಂತ್ರಜ್ಞಾನವೂ ಬೆಳಿತಾನೆ ಇರ್ತದೆ. ತಂತಿ ವ್ಯವಸ್ಥೆಯಿಂದ ಹಿಡಿದು ಉಪಗ್ರಹ ಸಂವಹನವರೆಗೂ ಪ್ರಯಾಣವು ಹೀಗೆ ಬೆಳವಣಿಗೆ ಸಾಗುತ್ತಲೇ ಇದೆ ಅಂತ. ಅಂದರೆ ಒಂದು ಹವಾಮಾನ ಅರಿಬೇಕು, ಕೃಷಿ ಕ್ಷೇತ್ರದಲ್ಲಿ ನಾವು ಬಿತ್ತನೆ ಮಾಡಬೇಕು, ಏನೇ ಮಾಡಬೇಕಾದ್ರೂ ಹವಾಮಾನ ಇರಲಿಕ್ಕೂ ನಾವು ಇವತ್ತು ಉಪಗ್ರಹವರೆಗೂ ನಾವು ತಂತ್ರಜ್ಞಾನ ಅಳವಡಿಸ್ಕೊತಿದ್ದೀವಿ ಅಂತ. ಓಕೆನಾ. ಈ ರೀತಿ ಅಳವಡಿಸ್ಕೊಂಡು ಕೃಷಿ ಬೆಳೆ ಅಭಿವೃದ್ಧಿಗೆ ನಾವು ಈ ಥರ ಒಂದಲ್ಲ ಒಂದು ರೀತಿ ಸಕ್ರಿಯ ಮತ್ತು ಸಕಾರಾತ್ಮಕ ಧನಾತ್ಮಕ ಕ್ರಿಯಾಶೀಲವಾಗಿ ನೋಡಿ, ಈ ರೀತಿಯೆಲ್ಲ ಕ್ರಿಯಾಶೀಲ ಮನೋಬುದ್ಧಿ ಉಳ್ಳುವವರು ದಾರಿಯುದ್ದಕ್ಕೂ ಸಾಗುತ್ತಲೇ ಇರುತ್ತಾರೆ ಎಂಬುದನ್ನು ಇತಿಹಾಸವು ಸಾಕ್ಷಿಯಾಗಿದೆ. ನೋಡಿ, ಸಕ್ರಿಯ ಅಂದರೆ ಯಾವತ್ತೂ ಆ್ಯಕ್ಟಿವ್ ಆಗಿರೋರು, ಸಕಾರಾತ್ಮಕ ಧನಾತ್ಮಕ ಮತ್ತು ಕ್ರಿಯಾಶೀಲ ಆ್ಯಕ್ಟಿವ್ ಆಗಿರೋರು. ಈ ರೀತಿ ಮನೋಬುದ್ಧಿಗಳು ದಾರಿಯುದ್ದಕ್ಕೂ ಅಂದರೆ ಬದುಕಿನ ಪ್ರಯಾಣದ ಉದ್ದಕ್ಕೂ ಸಾಗುತ್ತಲೇ ಇರುತ್ತಾರೆ. ಅವರು ನಿಲ್ಲುವುದಿಲ್ಲ ಎಂಬುದು ಇತಿಹಾಸವು ಸಾಕ್ಷಿಯಾಗಿ ನಿಂತಿದೆ. ಓಕೆನಾ. ಜೀವನದ ಪ್ರತಿಯೊಂದು ಕ್ಷಣವೂ ಆನಂದಿಸಬೇಕು ನಾವುಗಳು. ಅಂದರೆ ಜೀವನದ ಪ್ರತಿ ಸೆಕೆಂಡು ನಾವು ವ್ಯರ್ಥ ಮಾಡ್ಕೊಳ್ದಂಗೆ ಏನಾರ ಮಾಡ್ತಾ ಇರಬೇಕು. ಅಂದರೆ ಪ್ರತಿಯೊಂದು ಕ್ಷಣವೂ ಆನಂದ ಭಾಸವನ್ನುಂಟು ಮಾಡಬೇಕು ನಮ್ಮ ಆತ್ಮಕ್ಕೆ. ನಮ್ಮ ಜೀವನವನ್ನು ನಡೆಸುವ ಪ್ರತಿಯೊಂದು ಸಂಭಾವ್ಯ ಕ್ಷಣದಿಂದ ಸಂತೋಷವನ್ನು ಪಡೆಯಬೇಕು. ನಡೆದು ಬಂದ ದಾರಿಯ ಪ್ರತಿಯೊಂದು ಹೆಜ್ಜೆಯಿಂದ ಒಂದೊಂದು ಹೊಸ ಕಲಿಕೆಯನ್ನು ಪಡೆಯಬೇಕು. ಅಂದರೆ ನಾವು ಏನು ನಡ್ಕೊಂಬಂದೀವೋ ನಮ್ಮ ಜೀವನದಾಗ, ನಾವು ಎಲ್ಲಿಂದ ಬಂದೀವಿ, ನಮ್ಮ ಬದುಕು ಹೇಗಿದೆ ಅಂತ ನಾವು ಹಿಂದೆ ತಿರುಗಿ ನೋಡಿ ನಮ್ಮ ಪ್ರತಿಯೊಂದು ಹೆಜ್ಜೆಯಿಂದ ಒಂದೊಂದು ಸರಿ ತಪ್ಪು ಅರಿತು ನಾವು ಏನು ಮಾಡಬೇಕು, ಹೊಸ ಕಲಿಕೆಯನ್ನು ಪಡೆಯಬೇಕು. ಜೀವನ ಪ್ರಯಾಣದ ಅವಲೋಕನವು ಮುಂದಿನ ಮಾರ್ಗ ದತ್ತ ಸಾಗಲು ಸುಲಭ ಮಾರ್ಗ ಕಲ್ಪಿಸಿಕೊಡ್ತೇವೆ. ಅಂದ್ರೆ ನಾವು ಹಿಂದೆ ಏನು ಮಾಡಿದ್ದೀವಿ, ಯಾವ ತಪ್ಪು ಯಾವ ಸರಿ ಅಂತ ನಮ್ಮ ಹೆಜ್ಜೆ ನಾವು ಗುರುತಿಸ್ಕೊಂಡಾಗ ಮುಂದಿನ ಹೆಜ್ಜೆಗೆ ಇಡ್ಲಿಕ್ಕೆ ನಮ್ಗೆ ಸುಲಭ ಮಾರ್ಗ ಸಿಗ್ತದಂತ. ಬದುಕು ಸಾಕಾರಗೊಳ್ಳುವತ್ತ ಸಾರ್ಥಕದ ಬದುಕು ನಿರ್ಮಿಸಿಕೊಳ್ಳಬೇಕು. ಅಂದ್ರೆ ನಮ್ಮ ಬದುಕು ಹೆಂಗಾಗಬೇಕು, ಸಾಕಾರಗೊಳ್ಬೇಕು, ಸಾರ್ಥಕ ಜೀವನ ಮಾಡಬೇಕು. ಆ ದಿಕ್ಕಿನಲ್ಲಿ ನಾವು ನಡಿಬೇಕು. ಅಂದರೆ ಕಂಟಿನ್ಯೂಟಿಯಾಗಿ ನಾವು ಸಾಗ್ತಾ ಇರಬೇಕು. ಮುಖ್ಯವಾಗಿ ಯುವ ಸಮುದಾಯವು ಚಟಗಳಿಗೆ ಬಲಿಯಾಗದೆ, ಯಾವುದೋ ಚಟಗಳಿಗೆ ಬಲಿಯಾಗದೆ ಕ್ರಿಯಾಶೀಲರಾಗಿ, ಅಂದರೆ ಕ್ರಿಯಾಶೀಲ ಪ್ರವೃತ್ತಿ ಹೊಂದಿರೋರಾಗಿರಬೇಕು. ಅಂದರೆ ಕ್ರಿಯಾಶೀಲ ಅಂದರೆ ಏನಾರ ಮಾಡ್ತಾ ಇರಬೇಕು ಅಂತ ಯುವಕರಿಗೆ ಹೇಳ್ತೇವೆ. ಬದುಕಿನ ಪ್ರಯಾಣವು ಸಾರ್ಥಕಗೊಳಿಸ್ಕೋಬೇಕು ಯುವಕರು ಅಂತ. ಯುವಕರಿಗೆ ಇಲ್ಲಿ ನಾವು ತಗೊಂಡಿದೆ. ಇಲ್ಲಿ ಯಾಕೆ ಯುವಕರಿಗೆ ಹೇಳಲ್ಲ ಅಂದರೆ, ಯುವಜನ ಸಮುದಾಯವೇ ಭಾರತದಲ್ಲಿ ಹೆಚ್ಚಿರುವುದು. ಯುವ ಸಮುದಾಯವೇ ಏನಾರ ಮಾಡಬಹುದು ಅವರು ತಮ್ಮ ಜೀವನದಲ್ಲಿ ಅಂತ. ಉತ್ಸಾಹಕರವಾದ ಯುವ ಸಮುದಾಯವೇ ದೇಶಕ್ಕೆ ಏನಾದರೂ ಕೊಡುಗೆ ಕೊಡ್ಬೋದು. ಯುವ ಸಮುದಾಯವು ಚಟಗಳಿಗೆ ಬಲಿಯಾಗದೆ ಕ್ರಿಯಾಶೀಲರಾಗಿ ಇರಬೇಕು ಅಂತ. ಈ ರೀತಿಯೂ ಕನ್ಕ್ಲೂಸನ್ನು ನಾನು ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ಬೇರೆ ರೀತಿ ನಿಮ್ಗೆ ತಿಳಿದಂಥ ಬೇರೆ ರೀತಿಯಲ್ಲಿ ನೀವು ಕನ್ಕ್ಲೂಸನ್ ಕೊಡ್ಬೋದು. ಓಕೆನಾ. ಈ ಹಿಂದಿನ ತರಗತಿಯಲ್ಲಿ ನಾನು ಸೆಕ್ಷನ್ ಎ ಸೆಕ್ಷನ್ ಎನಲ್ಲಿ ಮೊದಲನೇ ಪ್ರಶ್ನೆ ಆಯ್ಕೆ ಮಾಡಿಕೊಂಡಿದೆ. ಈ ಕ್ಲಾಸ್ನಲ್ಲಿ ಸೆಕ್ಷನ್ ಬಿನ ಅಡಿಯಲ್ಲಿ 7ನೇ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು 2 ಪ್ರಬಂಧಗಳಿಗೆ ಉತ್ತರ ನೀಡಿರ್ತೀನಿ. ಸೊ ವಿದ್ಯಾರ್ಥಿಗಳೇ, ತಮಗೆಲ್ಲ ಈ ಕ್ಲಾಸ್ ಅರ್ಥ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದು ಯಾವುದು ಇಷ್ಟ ಆಗಲಿಲ್ಲ ಅಂದ್ರೆ ಲೈಕ್ ಸಬ್ಸ್ಕ್ರೈಬ್ ಯಾವುದು ಮಾಡೋಕ್ಕೆ ಹೋಗ್ಬೇಡ್ರಿ. ಆದರೂ ತರಗತಿ ವೀಕ್ಷಿಸೋದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು.